ಅಮೆರಿಕ ಮತ್ತು ಇರಾನ್ ಚೆನ್ನಾಗಿ ಹೊಂದಿಕೊಳ್ಳುತ್ತಿವೆ. ಟ್ರಂಪ್ ಅಮೆರಿಕವು ಇರಾನ್ ಜೊತೆ ಉತ್ತಮ ಸಂಬಂಧ ಹೊಂದಿದೆ ಮತ್ತು ಕತಾರ್ನಲ್ಲಿ ಇತ್ತೀಚೆಗೆ ನಡೆದ ಸಭೆಗಳು ಚೆನ್ನಾಗಿ ನಡೆದವು ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಹೇಳಿದ್ದಾರೆ. ಇರಾನ್ನ ಪರಮಾಣು ನಿಶ್ಶಸ್ತ್ರೀಕರಣವು ಉತ್ತಮವಾಗಿ ಸಾಗುತ್ತಿದೆ ಎಂದು ಟ್ರಂಪ್ ಸುದ್ದಿಗಾರರಿಗೆ ತಿಳಿಸಿದರು. ಅವರು ಉತ್ತಮ ಸಭೆಗಳನ್ನು ನಡೆಸಿದ್ದಾರೆ ಮತ್ತು ನಾವು ನೋಡೋಣ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಾಗಣೆಗೆ ಒಪ್ಪಿಗೆ ನೀಡಲು ಮತ್ತು ಶಾಶ್ವತ ಕದನ ವಿರಾಮವನ್ನು ಖಚಿತಪಡಿಸಿಕೊಳ್ಳಲು ಅಮೆರಿಕ ಮತ್ತು ಇರಾನ್ ಬುಧವಾರ ಕತಾರ್ ರಾಜಧಾನಿ ದೋಹಾದಲ್ಲಿ ತಾಂತ್ರಿಕ ಮಾತುಕತೆ ನಡೆಸಿವೆ ಎಂದು ಮೂಲವೊಂದು ತಿಳಿಸಿದೆ. ಮಾತುಕತೆಗಳಿಗೆ ಅಡಿಪಾಯ ಹಾಕಲು ಟ್ರಂಪ್ ಅವರ ಅಳಿಯ ಜೇರೆಡ್ ಕುಶ್ನರ್ ಮತ್ತು ರಾಯಭಾರಿ ಸ್ಟೀವ್ ವಿಟ್ಕಾಫ್ ಪಾಕಿಸ್ತಾನದ ಜೊತೆಗೆ ಮಾತುಕತೆಯಲ್ಲಿ ಮಧ್ಯವರ್ತಿಯಾಗಿರುವ ಕತಾರ್ ಪ್ರಧಾನಿಯನ್ನೂ ಭೇಟಿಯಾದರು, ಆದರೆ ಚರ್ಚೆಗಳಲ್ಲಿ ಸ್ವತಃ ಭಾಗವಹಿಸುವುದಿಲ್ಲ ಎಂದು ಮೂಲಗಳು ತಿಳಿಸಿವೆ. ನಾವು ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತಿದ್ದೇವೆ. ಅವರು ಚೆನ್ನಾಗಿದ್ದಾರೆಂದು ನಾನು ಭಾವಿಸುತ್ತೇನೆ ಎಂದು ಟ್ರಂಪ್ ಹೇಳಿದರು. Iran is moving along well. They've had very good meetings, and we'll see. We hit them very hard for 3 nights, you know. But we're getting along very well. So I go with the denuclearization, and it's all taking place. It's all going well. ನವದೆಹಲಿ ವಾಣಿಜ್ಯ ಎಲ್ಪಿಜಿ ದರ ರೂಪಾಯಿ 183.50 ಇಳಿಕೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನ ಮಾರಾಟ ಕಂಪನಿಗಳು ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ ಮತ್ತು ವಿಮಾನ ಇಂಧನ ಎಟಿಎಫ್ ದರವನ್ನು ಇಳಿಕೆ ಮಾಡಿವೆ. ವಾಣಿಜ್ಯ ಉದ್ದೇಶಕ್ಕೆ ಬಳಸುವ 19 ಕೆಜಿ ತೂಕದ ಎಲ್ಪಿಜಿ ಸಿಲಿಂಡರ್ ದರ ರೂಪಾಯಿ 183.50 ಇಳಿಕೆಯಾಗಿದ್ದು ರೂಪಾಯಿ 2,930 ಆಗಿದೆ. 5 ಕೆಜಿ ತೂಕದ ಎಫ್ಟಿಎಲ್ ಸಿಲಿಂಡರ್ ದರ ರೂಪಾಯಿ 13 ಕಡಿಮೆಯಾಗಿ ರೂಪಾಯಿ 808.50 ಆಗಿದೆ. ಫೆಬ್ರುವರಿ 28ರಂದು ಆರಂಭವಾದ ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಕಚ್ಚಾ ತೈಲ ದರವು ಏರಿಕೆಯ ಹಾದಿ ಹಿಡಿದಿತ್ತು. ಇದರಿಂದ ಕಂಪನಿಗಳು ವಾಣಿಜ್ಯ ಸಿಲಿಂಡರ್ ದರವನ್ನು ಹೆಚ್ಚು ಮಾಡಿದ್ದವು. ಕಳೆದ ತಿಂಗಳು ಸಿಲಿಂಡರ್ ದರವು ರೂಪಾಯಿ 3,113ಕ್ಕೆ ತಲುಪಿತ್ತು. ಇದೀಗ ಸಂಘರ್ಷವು ತಿಳಿಗೊಂಡಿರುವ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಇಳಿದಿದೆ. ಹೀಗಾಗಿ ದರ ಇಳಿಕೆಗೆ ಕಂಪನಿಗಳು ಮುಂದಾಗಿವೆ. 14.2 ಕೆಜಿ ತೂಕದ ಗೃಹಬಳಕೆಯ ಸಿಲಿಂಡರ್ ದರ ಯಥಾಸ್ಥಿತಿಯಲ್ಲಿದ್ದು ರೂಪಾಯಿ 942 ಇದೆ. ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನಗಳ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಎಸ್ಐಆರ್ ರಾಜ್ಯದಾದ್ಯಂತ 54.68 ಲಕ್ಷ ಗಣತಿ ನಮೂನೆ ವಿತರಣೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಎಸ್ಐಆರ್ ಭಾಗವಾಗಿ ಬುಧವಾರ ಸಂಜೆ ವೇಳೆಗೆ ರಾಜ್ಯದಾದ್ಯಂತ ಈವರೆಗೆ 54.68 ಲಕ್ಷ ಮತದಾರರ ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ರಾಜ್ಯದ ಒಟ್ಟು 5.54 ಕೋಟಿ ಮತದಾರರ ಪೈಕಿ ಈವರೆಗೆ 9.87% ಪ್ರಗತಿ ಸಾಧಿಸಲಾಗಿದೆ. ಈವರೆಗೆ ವಿತರಿಸಲಾದ ಗಣತಿ ನಮೂನೆಗಳ ಪೈಕಿ 2.38 ಲಕ್ಷ ಮತದಾರರ ನಮೂನೆಗಳನ್ನು ಡಿಜಿಟಲೀಕರಿಸಲು ಸಾಧ್ಯವಾಗಿದೆ. 26,213 ಮತದಾರರು ಈವರೆಗೆ ಆನ್ಲೈನ್ ಮೂಲಕ ಗಣತಿ ನಮೂನೆಗಳನ್ನು ಭರ್ತಿ ಮಾಡಿದ್ದಾರೆ. ಸ್ಥಳದಲ್ಲಿ ಇಲ್ಲದ, ಬೇರೆ ವಿಳಾಸಕ್ಕೆ ಸ್ಥಳಾಂತರವಾದ, ಮೃತಪಟ್ಟ ಮತ್ತು 2 ಕಡೆ ನೋಂದಣಿಯಾದ ಒಟ್ಟು 565 ಮತದಾರರ ವಿವರ ಲಭ್ಯವಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ ಕಾರ್ಯವು ಮಂಗಳವಾರ ಆರಂಭವಾಗಿತ್ತು. ಮಂಗಳವಾರ ಸಂಜೆಯ ಹೊತ್ತಿಗೆ 12.48 ಲಕ್ಷ ಗಣತಿ ನಮೂನೆಗಳನ್ನು ಮಾತ್ರ ವಿತರಿಸಲು ಸಾಧ್ಯವಾಗಿತ್ತು. ಆ ಪೈಕಿ 47,817 ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿತ್ತು. ಮೊದಲ ದಿನಕ್ಕೆ ಹೋಲಿಸಿದರೆ ಎರಡನೇ ದಿನ ಗಣನೀಯ ಪ್ರಗತಿ ದಾಖಲಾಗಿದೆ. ಮೋಡಿ ನಮೂದಿಸಲು ಸೂಚನೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗುತ್ತಿರುವ ಮತಗಟ್ಟೆ ಅಧಿಕಾರಿಗಳು, ಬಿಎಲ್ಒ ಮತ್ತು ಸಿಬ್ಬಂದಿಯು ತಮ್ಮ ಕಚೇರಿಗೆ ತೆರಳಿ ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿ ದಾಖಲಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ಎಸ್ಐಆರ್ನಲ್ಲಿ ಭಾಗಿಯಾಗುವ ಸಿಬ್ಬಂದಿಯು ಕರ್ತವ್ಯ ಆ್ಯಪ್ನಲ್ಲಿ ಆನ್ ಅದರ್ ಡ್ಯೂಟಿ ವರ್ಡ್ ಎಂಬುದನ್ನು ಆಯ್ಕೆ ಮಾಡಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ಈ ಸಿಬ್ಬಂದಿಯು ಪ್ರತಿದಿನ ತಮ್ಮ ಕಚೇರಿಗೆ ತೆರಳಿ ಹಾಜರಾತಿ ದಾಖಲಿಸಿ ನಂತರ ಎಸ್ಐಆರ್ ಕ್ಷೇತ್ರ ಕಾರ್ಯಕ್ಕೆ ಬರಬೇಕಿರುವುದರ ಬಗ್ಗೆ ಹಲವು ಜಿಲ್ಲಾಧಿಕಾರಿಗಳು ಗಮನ ಸೆಳೆದಿದ್ದರು. ಈ ಬಗ್ಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ರಾಜ್ಯ ಸರ್ಕಾರವು ನಮ್ಮ ಮನವಿಯನ್ನು ಅನುಮೋದಿಸಿದೆ. ಬಿಎಲ್ಒ ಮತ್ತು ಇತರ ಸಿಬ್ಬಂದಿಯು ತಮ್ಮ ಓಡಿ ದಾಖಲಿಸಿದರೆ ಸಾಕು ಎಂದು ಪ್ರಕಟಣೆಯಲ್ಲಿ ವಿವರಿಸಲಾಗಿದೆ.